1 ವರ್ಷದ ಅವಧಿಯಲ್ಲಿ ಪಾರದರ್ಶಕ ಆಡಳಿತ ನಡೆಸಿದ ತೃಪ್ತಿ ನನಗಿದೆ. ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್. ನಾನು ತುಮಕೂರು ಹಾಲು ಉತ್ಪಾದಕ ಸಹಕಾರ ಸಂಘದ ನಿರ್ದೇಶಕಿಯಾಗಿ ಜೂನ್ 9ಕ್ಕೆ 1 ವರ್ಷ ಪೂರೈಸಲಿದ್ದು, ಈ ಅವಧಿಯಲ್ಲಿ ಪಾರದರ್ಶಕ ಆಡಳಿತ ಮಾಡಿದ ತೃಪ್ತಿ, ಆತ್ಮವಿಶ್ವಾಸ ನನಗಿದೆ ಅಂತ ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಸಂತಸ ವ್ಯಕ್ತಪಡಿಸಿದ್ರು. ಗುಬ್ಬಿ ಪಟ್ಟಣದ ಕ್ಷೀರ ಭವನದಲ್ಲಿ ಇಂದು ಆ ಯೋಜನೆ ಮಾಡಲಾಗಿದ್ದು, ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಹುಟ್ಟುಹಬ್ಬ ಆಚರಣೆ ಹಾಗೂ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರಿಗೆ ಹಸು ಎತ್ತೋ ಯಂತ್ರ, ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಚೆಕ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ಸಹಕಾರ ಕ್ಷೇತ್ರ ನನಗೆ ಸಂಪೂರ್ಣ ಹೊಸದಾಗಿದ್ದು, ಈ ಕ್ಷೇತ್ರದಲ್ಲಿ ಕಲಿಯೋದು ಸಾಕಷ್ಟಿತ್ತು. ಅಧಿಕಾರ ವಹಿಸಿಕೊಂಡ ನಂತರ ತಾಲೂಕಿನ ಸುಮಾರು 70ಕ್ಕೂ ಹೆಚ್ಚು ಹಾಲಿನ ಕೇಂದ್ರಕ್ಕೆ ಭೇಟಿ ನೀಡಿ ಹಾಲಿನ ಕೇಂದ್ರಗಳ ಕುಂದುಕೊರತೆ, ಸಾಮಾನ್ಯ ಸಮಸ್ಯೆಗಳನ್ನು ಅರಿತು ಒಕ್ಕೂಟದ ಸಭೆಯಲ್ಲಿ ಭಾಗಿಯಾಗಿ ನನ್ನ ತಾಲೂಕಿಗೆ ಬೇಕಿರುವ ಸೌಲಭ್ಯಗಳನ್ನು ಹೋರಾಟ ಮಾಡುವ ಮೂಲಕ ರೈತರಿಗೆ ತಲುಪಿಸುವಲ್ಲಿ ಸಫಲರಾಗಿದ್ದೇನೆ. ತಾಲೂಕಲ್ಲಿ ಹೊಸದಾಗಿ ಉಪಕೇಂದ್ರಗಳು ಸೇರಿ 17 ಹೊಸ ಹಾಲಿನ ಡೈರಿಗಳನ್ನು ಮಾಡಲಾಗಿದ್ದು, ಅದರಲ್ಲಿ ಮೂಡಲಪಾಳ್ಯದ ನೂತನ ಹಾಲಿನ ಡೈರಿ ಬಹಳ ಅಚ್ಚುಮೆಚ್ಚು ಎಂದರು. ಸಂಘದ ಸದಸ್ಯರಿಗೆ ಹಸುಗಳಿಗೆ ಆರೋಗ್ಯ ಸಮಸ್ಯೆ ಬಂದರೆ ಹಸುಗಳನ್ನು ಲಿಫ್ಟ್ ಮಾಡೋಕೆ ಅನುಕೂಲ ಆಗೋ ದೃಷ್ಟಿಯಿಂದ ದಾನಿಗಳ ನೆರವು ಪಡೆದು ತಾಲೂಕಿನ 15 ಸಂಘಗಳಿಗೆ ಲಿಫ್ಟ್ ಮಷಿನ್ ನೀಡಲಾಗ್ತಿದೆ. ಒಕ್ಕೂಟದ ವತಿಯಿಂದ ಸಂಘದ ಸದಸ್ಯರ 35 ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಪಡ್ಡೇರಾಸು ಮರಣ ವಿಮೆ ಹಣದ ಚೆಕ್ ವಿತರಣೆ ಮಾಡಲಾಗಿದ್ದು, ಹಾಲು ಉತ್ಪಾದಕರ ಸಂಘದ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲು ನಾನು ಶ್ರಮಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವೆಂಕಟೇಶ್, ರಥ ವೈಭವ ಚಿತ್ರದ ನಾಯಕ ನಟ ದುಷ್ಯಂತ್ ಶ್ರೀನಿವಾಸ್, ಅಧಿಕಾರಿಗಳಾದ ಶಂಕರ್ನಾಗ್, ರಾಜು ಮೋಹನ್, ಕಾಂಗ್ರೆಸ್ ಮುಖಂಡರಾದ ಬಿದರೆ ಯತೀಶ್, ವಾಸುಗೌಡ, ಇತರ ಮುಖಂಡರು, ಗುಬ್ಬಿ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರು, ಅಧಿಕಾರಿ ವರ್ಗದವರು ಹಾಜರಿದ್ದರು. ನಾನು ಆಯ್ಕೆಯಾಗಿ ಜನವರಿ 9ನೇ ತಾರೀಕಿಗೆ 1 ವರ್ಷ, ಇನ್ನು 2 ದಿವಸಕ್ಕೆ 1 ವರ್ಷದ ಸಂಭ್ರಮ. ಪ್ರೀತಿಯ ಧನ್ಯವಾದಗಳು. ಮತ್ತೊಮ್ಮೆ ನಾವು ಆಯ್ಕೆ ಆದ ನಂತರ ನೀವು ಯಾರು ಓಟ್ ಹಾಕಿದ್ದೀರಿ ಅವ್ರಿಗೆ ಯಾರಿಗೂ ಚ್ಯುತಿ ಬರ್ದಿರೋದನ್ನ ನಡ್ಕೊಂಡಿದ್ದೀನಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ನಾನಿದ್ದೀನಿ. ಹೌದಾ? ಧನ್ಯವಾದ. ಯಾಕೆ ಅಂದ್ರೆ ನನಗೆ ಅಧಿಕಾರಕ್ಕೆ ಬಂದ ಮೇಲೆ ಈ ಸಹಕಾರ ಕ್ಷೇತ್ರ ನನಗೆ ಪೂರ್ತಿ ಹೊಸದಿತ್ತು. ಈಗ ನನಗೆ ಇನ್ನೂ ಕಲಿಯದಿತ್ತು. ಹಾಗಾಗಿ ಪ್ರತಿ ಊರುಗಳಿಗೆ ಬೆಳಗ್ಗೆ ಸಂಜೆ ಎಲ್ಲೆಲ್ಲಿ ಡೈರಿಗಳಿದೆ ಅಲ್ಲೆಲ್ಲ ವಿಸಿಟ್ ಮಾಡಿ ಅಲ್ಲಿ ಏನು ಕುಂದುಕೊರತೆಗಳಿದೆ ಅದನ್ನೆಲ್ಲ ತಿಳ್ಕೊಂಡು ಸುಮಾರು ಒಂದು 70 ಮೇಲೆ ಡೈರಿಗಳನ್ನ ನಾವು ವಿಸಿಟ್ ಮಾಡಿದ್ವಿ. ಆವಾಗ ಎಲ್ಲೆಲ್ಲಿ ಏನೇನು ಕುಂದುಕೊರತೆಗಳು ಮತ್ತು ಡೈರಿ ಜನಕ್ಕೆ ಬರುವಂತ ಸಾಮಾನ್ಯ ಸಮಸ್ಯೆಗಳನ್ನ ತಿಳ್ಕೊಂಡ್ಮೇಲೆ ನಾನು ಒಕ್ಕೂಟದ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡುವಾಗ ಅಲ್ಲಿ ನಮ್ಮ ಕುಂದುಕೊರತೆಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲಿ, ನನ್ನ ತಾಲೂಕಿಗೆ ಏನ್ ಬೇಕು ಅಂತ ಹೇಳೋದಿಲ್ಲಿ, ಅದನ್ನ ನಿಸ್ವಾರ್ಥವಾಗಿ ಮತ್ತು ಬಹಳ ಪ್ರೀತಿಯಿಂದಲೇ ಮಾಡ್ತಾ ಇದ್ದೀನಿ. ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನಾವು ಹೋರಾಟ ಮಾಡಿದ್ದೀವಿ ಮತ್ತು ಅದನ್ನ ಪಡ್ಕೊಂಡಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಈಗಾಗಲೇ ನಾವು 19 ಡೈರಿಗಳನ್ನ, ಉಪಕೇಂದ್ರಗಳನ್ನು ಸಹಿತವಾಗಿ 19 ಡೈರಿಗಳನ್ನ ಹಾಗೆ ಓಪನ್ ಮಾಡಿದ್ದೀವಿ. ನನಗೆ ತುಂಬಾ ಇಷ್ಟ ಆಗಿದ್ದು ಡೈರಿ ಮಾಡಿದ್ದು ಅಂದ್ರೆ ನಮ್ಮ ಮೂಡಲಪಾಳ್ಯದಲ್ಲಿ ಒಂದು ಡೈರಿ ಮಾಡಿದ್ವಿ. ಅದು ನಾನು ಬಹಳ ಪ್ರೀತಿಯಿಂದ